ಎಲ್ಲ ಕರ್ನಾಟಕದ ಬಾಂಧವರಿಗೂ ಹಾಗೂ ನಮ್ಮೆಲ್ಲ ಪ್ರೀತಿಯ ಬೋವಿ ಸಮಾಜದ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಿಮಗೆಲ್ಲ ತಿಳಿದ ಮಟ್ಟಿಗೆ ಕರ್ನಾಟಕದಲ್ಲಿ ಒಳ ಮೀಸಲಾತಿಯ ಸಮಸ್ಯೆ ಮತ್ತು ಗೊಂದಲಗಳು ಯಾವ ರೀತಿ ಇದೆ ಅಂತೇಳಿ ನಿಮಗೆಲ್ಲ ತಿಳಿದ ಮಾಹಿತಿ ನಮಗೂ ತಿಳಿದಿದೆ. ಮಾಧ್ಯಮದ ಮುಖಾಂತರ, ಪೇಪರ್ಗಳ ಮುಖಾಂತರ ದಿನಂಪ್ರತಿ ಬೆಳಿಗ್ಗೆ ಎದ್ದು ನೋಡುವಾಗ ಈ ಗೊಂದಲಗಳು 101 ಉಪಜಾತಿಗಳ ಒಳ ಮೀಸಲಾತಿಯ ಗೊಂದಲಗಳು ಇಡೀ ಕರ್ನಾಟಕ ಮತ್ತು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯದವರಿಗೆ ಗೊತ್ತಿದ್ದ ವಿಷಯಗಳು. ಇಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, 2025ರಲ್ಲಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವು ಸರ್ಕಾರಕ್ಕೆ ವರದಿ ಸಲ್ಲಿಸಿದಂಥ ಸಂದರ್ಭದಲ್ಲಿ 101 ಜಾತಿಗಳು ಇಲ್ಲವೇ ಎಂಬಂತ ಒಂದು ಪ್ರಶ್ನೆಯನ್ನ ಕಾಡಿದಂಥ ಸಂದರ್ಭದಲ್ಲಿ ಈ ಗೊಂದಲಗಳು ಮತ್ತೆ ಸಮಸ್ಯೆಗಳು ಸೃಷ್ಟಿಯಾಗಿದೆ. ಈ ಗೊಂದಲ ಮತ್ತೆ ಸಮಸ್ಯೆಯಿಂದ ಇಡೀ ಕರ್ನಾಟಕದ ಆ 101 ಜಾತಿಗಳ ಸಮುದಾಯದವರಿಗೆ ಸಮಸ್ಯೆಯಾಗಿದೆ. ಯಾವತ್ತು ಜಾತಿ ಗಣತಿ ಮಾಡುವಂಥ ಸಂದರ್ಭದಲ್ಲಿ ಸರಿಯಾದ ಮಾಹಿತಿಯನ್ನು ಪಡ್ಕೊಂಡು ಸರಿಯಾಗಿ ಮನೆಯಲ್ಲಿ ಅವರು ಯಾವ ಜಾತಿ ಉಪಜಾತಿ ಯಾವುದಕ್ಕೆ ಸೇರಿರ್ತಾರೆ, ಅವ್ರ ಕುಟುಂಬದ ಎಷ್ಟು ಸದಸ್ಯರಿದ್ದಾರೆ, ಇದರ ಬಗ್ಗೆ ಸಂಪೂರ್ಣವನ್ನು ಮಾಹಿತಿ ಪಡ್ಕೊಂಡು ಜಾತಿ ಗಣತಿಯನ್ನು ಮಾಡ್ತಾರೆ. ಆದರೆ ಇದರ ಮುಂಚೆ ಮಾಡಿದಂಥ ಜಾತಿ ಗಣತಿಯಲ್ಲಿ ಸಂಪೂರ್ಣವಾಗಿ ಲೋಪದೋಷ ಇದ್ದದ್ದು ನಮಗೆಲ್ಲ ಗೊತ್ತಾಗಿದೆ. ಹಾಗಾಗಿ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮತ್ತೊಮ್ಮೆ 15 ದಿನಗಳ ಕಾಲ ಜಾತಿ ಗಣತಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಇಂದಿನಿಂದ ದಿನಾಂಕ 1/4/2026ರಿಂದ 15/4/2025ರವರೆಗೆ ನಮ್ಮ ರಾಜ್ಯದಲ್ಲಿ ಜಾತಿ ಗಣತಿ ನಡೆಯಲಿದೆ. ಮತ್ತೊಂದು ಇದರಲ್ಲಿ ಮುಖ್ಯವಾದ ವಿಷಯ ಏನಂತ ಹೇಳಿದರೆ, ತಾವು ಸ್ವಯಂ ಪ್ರೇರಿತವಾಗಿ ಜಾತಿ ಗಣತಿಯನ್ನು ನಾವು ಸಲ್ಲಿಸಬಹುದು. ಎಲ್ಲ ವಿಷಯವನ್ನು ಸಂಪೂರ್ಣವಾಗಿ ನಾವೇ ಸ್ವತಃ ಖುದ್ದಾಗಿ ಸ್ವಯಂ ಪ್ರೇರಿತವಾಗಿ ಸಲ್ಲಿಸಲಿಕ್ಕೆ ಕೂಡ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಆ್ಯಪ್ ಮುಖಾಂತರ ಅದರಲ್ಲಿ ಯಾವ ರೀತಿ ನಾವು ಫಿಲಪ್ ಮಾಡಬೇಕು ಎಲ್ಲವನ್ನು ತುಂಬಿಸಿ ನಾವು ಸ್ವಯಂ ಪ್ರೇರಿತವಾಗಿ ಘೋಷಣೆ ಮಾಡುವ ಅವಕಾಶವನ್ನು ಕೂಡ ಕೊಟ್ಟಿದೆ. ನಾನು ಈ ಕರ್ನಾಟಕದ ಜನರಲ್ಲಿ ಹಾಗೂ ಬೋವಿ ಸಮಾಜದ ಬಾಂಧವರಲ್ಲಿ ನನ್ನ ವಿನಂತಿ ಏನಂತ ಹೇಳಿದರೆ, ತಾವು ಜಾತಿ ಗಣತಿಯಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಪಡ್ಕೊಂಡು ತಮಗೆ ಒಂದು ವೇಳೆ ತಿಳಿಯದೇ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಮುಖಂಡರಾಗಲಿ, ನಮ್ಮ ಜಾತಿ ಸಮುದಾಯದ ಮುಖಂಡರಾಗಲಿ ತಿಳಿದವರ ಹತ್ರ ನೀವು ಮಾಹಿತಿಯನ್ನು ತಾವು ಪಡ್ಕೊಂಡು ತಾವು ಜಾತಿ ಗಣತಿಯಲ್ಲಿ ಸರಿಯಾದ ಮಾಹಿತಿಯನ್ನು ಕೊಟ್ಟು, ಈಗ ನಮ್ಮ ಯಾವ ರೀತಿ ಕರ್ನಾಟಕದಲ್ಲಿ ಗೊಂದಲಗಳಿದೆ ಅದಕ್ಕೆಲ್ಲವನ್ನು ಎಳೆಯಬೇಕಂತಾದರೆ ನಾವು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟು ಈ ಜಾತಿ ಗಣತಿಯಲ್ಲಿ ಭಾಗವಹಿಸಬೇಕು. ಕಡ್ಡಾಯವಾಗಿ 15 ದಿವಸ ನಡೆಯುವಂಥ ಈ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಭಾಗವಹಿಸಿ ನಮ್ಮ ಜಾತಿಯನ್ನು ನಮೂದನೆ ಮಾಡಿ ಈ ಸಮಸ್ಯೆಯಿಂದ ಎಲ್ಲರೂ ಕೂಡ ಹೊರಗೆ ಬರುವಂತಾಗಲಿ.